ಒಂದೂರಿನಲ್ಲಿ ಸೋಮ ಎಂಬ ಅನಾಥ ಯುವಕ ವಾಸವಾಗಿದ್ದನು. ಅವನು ಜನರಲ್ ಆಸ್ಪತ್ರೆಯಲ್ಲಿ ನೌಕರನಾಗಿ ಕೆಲಸ ಮಾಡುತ್ತಿದ್ದನು. ದುಡಿಯುವುದು ಎಂದರೆ ಅವನಿಗೆ ಎಲ್ಲಿಲ್ಲದ ಪ್ರೀತಿ. ಯಾರಾದರೂ ಕಷ್ಟವೆಂದು ಅವನ ಬಳಿ ಹೋದರೆ ಏನಾದರೂ ಸಹಾಯ ಮಾಡುತ್ತಿದ್ದನು. ಕೆಲಸದ ಬಿಡುವಿನಲ್ಲಿ ಸಮಯದಲ್ಲಿ ಗಿಡ-ಮರಗಳಿಗೆ ನೀರನ್ನು ಎರೆಯುತ್ತಿದ್ದನು. ಮರಗಿಡಗಳ ಜೊತೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿದ್ದನು. ಗಿಡಗಳು ಬೆಳೆದು ದೊಡ್ಡದಾಗುತ್ತಿದ್ದಂತೆ ಸೋಮ ಬಹಳ ಸಂತೋಷಪಡುತ್ತಿದ್ದನು. ಆಸ್ಪತ್ರೆಗೆ ಬರುವ ಜನರನ್ನು ಈ ಮರಗಳ ನೆರಳು ರಕ್ಷಿಸುತ್ತಿತ್ತು. ಒಂದು ದಿನ ಡಾಕ್ಟರ್ ಈ ಮರಗಳನ್ನು ಕಂಡು ಆಶ್ಚರ್ಯಗೊಂಡರು. ಇಷ್ಟು ದೊಡ್ಡದಾದ ಮರ, ನನ್ನ ಕಾರು ಹೋಗಲು ಸ್ಥಳ ಸಾಕಾಗುವುದಿಲ್ಲ. ಇದನ್ನು ಕಡಿದು ಮಾರಿದರೆ ತುಂಬ ಹಣ ಸಿಗಬಹುದು. ಈ ಮರದಿಂದ ಬೇರೆ ಯಾರಿಗೂ ಉಪಯೋಗವಾಗುವುದಿಲ್ಲ. ಅಲ್ಲ ಸೋಮ, ಇದಕ್ಕೆ ನೀನು ಏನು ಹೇಳುತ್ತೀಯಾ ಎಂದರು. ಸೋಮ ಇದಕ್ಕೆ ಏನೂ ಉತ್ತರಿಸಲಿಲ್ಲ. ಅವನು ಅಲ್ಲಿಗೆ ಮೂಕನಾಗಿಬಿಟ್ಟ. ಯಾಕಂದರೆ ಡಾಕ್ಟರ್ ಅಲ್ವಾ, ಹಾಗಾಗಿ ಏನು ಹೇಳಲು ಸಾಧ್ಯವಾಗಲಿಲ್ಲ. ಮರುದಿನ ಬೆಳಿಗ್ಗೆ ಆಸ್ಪತ್ರೆಯ ದಾರಿಯ ಮಧ್ಯೆ ಗೆಲ್ಲುಗಳು ಬಿದ್ದಿದ್ದವು. ಸೋಮನಿಗೆ ಕಂಡಿತು. ಸೋಮನಿಗೆ ದುಃಖ ತಡೆಯಲಾಗದೆ ಮರಗಿಡಗಳನ್ನು ಕಡಿದಿದ್ದು ನೋಡಿ ತುಂಬ ದುಃಖವಾಯಿತು. ಕಷ್ಟ ಬಂದಾಗ ಈ ಮರದ ಉಪಯೋಗ ನಿಮಗೆ ತಿಳಿಯಬಹುದು ಎಂದು ಡಾಕ್ಟರ್ಗೆ ಹೇಳುತ್ತಾನೆ. ಅವನ ಮಾತಿನಂತೆ ಮಳೆಗಾಲ ಕಳೆದು ಬೇಸಿಗೆಗಾಲ ಆರಂಭವಾಯಿತು. ಆಸ್ಪತ್ರೆಗೆ ಬರುವವರಿಗೆ ಮತ್ತು ಅಲ್ಲಿದ್ದ ನೌಕರರಿಗೆ ಬಿಸಿಲು ಸಹಿಸಲಾಗಲಿಲ್ಲ. ಡಾಕ್ಟರ್ ಕೂಡ ಬಿಸಿಲಿನ ಬೇಗೆಗೆ ಸಹಿಸಿಕೊಳ್ಳಲಾಗಲಿಲ್ಲ. ಆಗ ಸೋಮ ಬಂದು ಹೇಳಿದ, ಡಾಕ್ಟರ್ಗೆ ನಾನು ಇವತ್ತೇ ನಿಮ್ಮಲ್ಲಿ ಹೇಳಿದೆ, ಮರ ಕಡಿದು ಬೇಡ, ಕಡಿದರೆ ನೂರಾರು ನಷ್ಟಗಳು ಇದೆ ಎಂದು. ಆದರೆ ನೀವು ನಿಮ್ಮ ಲಾಭವನ್ನು ಯೋಚಿಸಿದ್ದೀರಿ. ಈಗ ಚಿಂತಿಸಿಕೊಳ್ಳಲಿಲ್ಲ. ಬನ್ನಿ, ನಾವೆಲ್ಲರೂ ಸೇರಿ ಮರಗಿಡಗಳನ್ನು ನೆಡೋಣ ಎಂದನು. ಅವನ ಮಾತಿನಂತೆ ಎಲ್ಲರೂ ನಡೆದರು. ಸುಖ ಜೀವನವನ್ನು ಪ್ರಾರಂಭಿಸಿದರು. ಮರಗಿಡಗಳನ್ನು ನೆಡಲು ಪ್ರಾರಂಭಿಸಿದರು.